ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ನಿನ್ನೆ ತಾನೇ ಸಂಸತ್ತಿನಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಇದು ಮಸೂದೆ ಮಂಡನೆ ಆಗಿರುವಂತದ್ದು. ಸೊ ಯಾವುದು ಒಂದು ರಾಷ್ಟ್ರ ಒಂದು ಚುನಾವಣೆ. ಹಾಗಾದ್ರೆ ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಒಳಗಡೆ ಏನೇನೈತಿ ಅನ್ನೋದನ್ನ ನಾವು ಇವತ್ತಿನ ತರಗತಿಯಲ್ಲಿ ಇವತ್ತಿನ ಈ ವಿಡಿಯೋದ ಮುಖಾಂತರ ನಾವು ನೋಡೋಣ. ಸೊ ಅದಕ್ಕಿಂತ ಮೊದಲು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ, ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಆಗ ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಾಕಷ್ಟು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ರಿ. ಸೊ ಈ ಟಾಪಿಕ್ ಏನಪ್ಪಾ ಅಂದ್ರೆ ಮುಂದೆ ಬರುವಂತ ಎಕ್ಸಾಮ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇರುವಂತ ಟಾಪಿಕ್ ಆಗಿರ್ತದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ 2014ರಿಂದ ಈ ಒಂದು ಟಾಪಿಕ್ ಏನಪ್ಪಾ ಅಂತಂದ್ರ ಈ ಒಂದು ನೀತಿಯನ್ನ, ಈ ಒಂದು ಕಾಯ್ದೆಯನ್ನ, ಕಾನೂನನ್ನ ಏನಪ್ಪಾ ಅಂದ್ರೆ ಜಾರಿಗೆ ತರಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು. ಬಟ್ ಈಗ ನಿನ್ನೆ ನಡೆದಂತ ಸಂಸತ್ತಿನ ಒಂದು ಅಧಿವೇಶನದೊಳಗಡೆ ಈ ಒಂದು ಮಸೂದೆಯನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಪಾಸ್ ಅನ್ನ ಮಾಡಿರ್ತಾರೆ. ಸೊ ಅದಕ್ಕೆ ಈ ಟಾಪಿಕ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಮುಂಬರುವಂತ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಈ ಟಾಪಿಕ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಒಂದು ಟಾಪಿಕ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ಕಂಪ್ಲೀಟ್ ಆಗಿ ನಾವು ಕಲಿಯುವಂತ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ದೇಶದಲ್ಲಿ ಏನಾಗ್ಯದಪ್ಪ, ದೇಶದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಎರಡೂ ಟೈಮ್ದಲ್ಲಿ ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಇವೆಲ್ಲ ಎರಡೂ ಅನ್ನ ಏಕಕಾಲಕ್ಕೆ ಚುನಾವಣೆ ನಡೆಸುವುದಕ್ಕಾಗಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಭಾರತದ ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕಂತಂದ ಹೇಳಿ ಸಂವಿಧಾನ ಮಸೂದೆ 2024 ಏನಪ್ಪಾ ಅಂದ್ರ ಮಂಗಳವಾರ ದಿವಸ ಏನಪ್ಪಾ ಅಂದ್ರೆ ಮಂಡನೆ ಮಾಡಿರ್ತಾರ್ರಿ. ಸೊ ಎಷ್ಟನೇ ತಿದ್ದುಪಡಿ ಅಂತಂದ್ರೆ 229ನೇ ತಿದ್ದುಪಡಿ. ತುಂಬಾ ಬಹಳ ಇಂಪಾರ್ಟೆಂಟ್, ನೆನಪಿನ ಇಟ್ಕೊಡಿ. ಇದು ಎಷ್ಟನೇ ತಿದ್ದುಪಡಿ ರೀ? 229ನೇ ತಿದ್ದುಪಡಿ. ಎಷ್ಟನೇದು? 229ನೇ ತಿದ್ದುಪಡಿ. ಈ ತಿದ್ದುಪಡಿಯನ್ನ ಏನಪ್ಪಾ ಅಂತಂದ್ರೆ ಹೊರಡಿಸಿರ್ತಾರೆ. ಹಾಗಾದ್ರ ಈ ಮಸೂದೆಯೊಳಗಡೆ ಏನಾಗಿರ್ತದಪ್ಪ ಅಂತಂದ್ರ 82ನೇ ವಿಧಿ ಅಂದ್ರೆ ಸಂವಿಧಾನದ 82ನೇ ವಿಧಿಯ ನಂತರ 82A ಅಂತಂದೇಳಿ ಹೊಸ ವಿಧಿಯನ್ನ ಸೇರ್ಪಡೆ ಮಾಡ್ಬೇಕಂತ ಹೇಳ್ತಾರ್ರಿ. ಈ ಮಸೂದೆ ಒಳಗಡೆ ಇರುವಂತದ್ದು ಈ ಮಸೂದೆ ಒಳಗಡೆ ಸಂವಿಧಾನದ 82ನೇ ವಿಧಿಯ ನಂತರ 82A ಅಂತಂದೇಳಿ ಹೊಸ ವಿಧಿಯನ್ನ ಸೇರ್ಪಡೆ ಮಾಡ್ಬೇಕು ಅಂತ ಹೇಳ್ತಾರ. ಅದ್ರ ಜೊತೆಗೆ 83ನೇ ವಿಧಿಗೆ ಪರಿಚ್ಛೇದ 2ರ ನಂತರ 83ನೇ ವಿಧಿಯ ಪರಿಚ್ಛೇದ 2ರ ನಂತರ ಹೊಸದಾಗಿ 5 ಪರಿಚ್ಛೇದಗಳನ್ನ ಸೇರಿಸ್ಬೇಕಂತ ಹೇಳ್ತಾರ್ರಿ. ಹೊಸದಾಗಿ 5 ಪರಿಚ್ಛೇದಗಳು. ಅವು ಯಾವ ಅಂತಂದ್ರ 3 ಪರಿಚ್ಛೇದ 3, 4, 5, 6, 7 ಈ 5 ಪರಿಚ್ಛೇದಗಳನ್ನ ಸೇರಿಸ್ಬೇಕಂತ ಹೇಳ್ತಾರ್ರಿ. ಹಾಗೆ 172ನೇ ವಿಧಿ ಪ್ರಕಾರ 172ನೇ ವಿಧಿಯ ಪರಿಚ್ಛೇದ 1ರ ನಂತರ ಉಪಪರಿಚ್ಛೇದ 1A ಹಾಗೆ 172ನೇ ಪರಿಚ್ಛೇದ 2ರ ನಂತರ ಹೊಸದಾಗಿ 3 ಪರಿಚ್ಛೇದಗಳನ್ನ ಏನಪ್ಪಾ ಅಂದ್ರೆ ಸೇರ್ಪಡೆ ಮಾಡ್ಬೇಕಂತ್ರಿ. ಅಂದ್ರೆ 3 ಪರಿಚ್ಛೇದಗಳು ಯಾವ್ರಿ? 3, 4, 5 ಪರಿಚ್ಛೇದಗಳನ್ನ ಸೇರ್ಪಡಿಸಬೇಕು ಅಂತ ಹೇಳ್ತಾರ. ಅದೇ ರೀತಿ 329ನೇ ವಿಧಿಗೆ ಸಣ್ಣ ತಿದ್ದುಪಡಿ ಮಾಡಬೇಕು. ಅದು ಯಾವ್ದಪ್ಪ ಅಂದ್ರ ಕ್ಷೇತ್ರಗಳ ಪುನರ್ವಿಂಗಡಣೆ ಎಂಬ ಹೊಸ ಪದಗಳ ನಂತರ ಏಕಕಾಲಕ್ಕೆ ಚುನಾವಣೆ ನಡೆಸುವ ಎಂಬ ಪದವನ್ನ ಸೇರಿಸ್ಬೇಕಂತ್ರಿ. ಅಂದ್ರ 322ನೇ ವಿಧಿಯೊಳಗಡೆ ಸಣ್ಣ ತಿದ್ದುಪಡಿ. 322ನೇ ವಿಧಿಯೊಳಗಡೆ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂತ ಒಂದು ವರ್ಡ್ ಇತ್ತು. ಅದರ ನಂತರ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದು ಪದವನ್ನ ಸೇರ್ಪಡಿಸ್ಬೇಕು. ಅಂದ್ರೆ ಸೇರ್ಸಾಕ ಏನಪ್ಪಾ ಅಂದ್ರೆ ಸೇರಿಸಲು ತರುವ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ಸೇರಿಸಬೇಕು ಅಂತಂದ ಹೇಳಿ ಒಂದು ಪ್ರಸ್ತಾವನೆಯನ್ನ ಇಟ್ಟಿರ್ತಾರೆ. ಹಾಗಾದ್ರ ಈ ಒಂದು ವಿಧಿಗಳಲ್ಲಿ ಆಮೇಲೆ ಈ ಒಂದು ಹೊಸ ಸೇರ್ಪಡೆ ಆಗಿರುವಂತ ವಿಧಿಗಳ ಬಗ್ಗೆ ಎಲ್ಲಾ ಸವಿಸ್ತಾರವಾಗಿ ವಿಡಿಯೋದಲ್ಲಿ ನಾವು ನೋಡೋಣ್ರಿ. ಫಸ್ಟ್ ಒನ್ ಯಾವ್ದಪ್ಪ ಅಂತಂದ್ರ 82ನೇ ವಿಧಿ ಏನ್ ಹೇಳ್ತೈತಿ? 82ನೇ ವಿಧಿ ನಂತರ 82ನೇ ವಿಧಿಯ ನಂತರ ರೀ 82A ಅನ್ನ ಸೇರ್ಪಡೆ ಮಾಡ್ಬೇಕಂತ ಹೇಳಿದ್ರು ಅವರು. 82A ಅನ್ನ ಸೇರ್ಪಡೆ ಮಾಡ್ಬೇಕು. ಹಾಗಾದ್ರೆ 82A ಏನ್ ಹೇಳ್ತೈತಿ ಅಂದ್ರ ಈ ವಿಧಿ ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಅಂದ್ರೆ ಒಂದ ಟೈಮ್ ಚುನಾವಣೆ ನಡೆಸುವ ಬಗ್ಗೆ ವಿವರಿಸ್ತದ್ರಿ. ಲೋಕಸಭೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಸೆಂಟ್ರಲ್ ಮತ್ತು ಸ್ಟೇಟ್ ರೀ. ಸೆಂಟ್ರಲ್ ಮತ್ತು ಸ್ಟೇಟ್ ಎಲೆಕ್ಷನ್ ಗಳನ್ನ ಒಂದ ಟೈಮಿಗೆ ನಡೆಸ್ಬೇಕ್ರಿ. ಒಂದ ಟೈಮಿಗೆ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ನಮಗ ತಿಳಿಸಿ ಹೇಳ್ತೈತಿ. ಇದ್ರೊಳಗ 7 ಪರಿಚ್ಛೇದಗಳದಾವ್ರಿ. ಎಷ್ಟ್ರಿ? 7 ಪರಿಚ್ಛೇದಗಳದಾವ್. ಈ 7 ಪರಿಚ್ಛೇದಗಳನ್ನ ಒಳಗೊಂಡಿರುವಂತ ಈ ಒಂದು ಮಸೂದೆ ಇದು. ಹೌದಾ? ಈ ಮಸೂದೆ ಇವತ್ತ ನಿನ್ನೆ ಮಸೂದೆ ಅಂದ್ರೆ ಮಂಗಳವಾರ ದಿನ ಏನಾಗ್ಯದ? ಮಂಗಳವಾರ 17ನೇ ತಾರೀಕು ಇದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿ ಏನಪ್ಪಾ ಅಂತಂದ್ರ ಅಂಗೀಕಾರಗೊಂಡೈತ್ರಿ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲಿ ಏನಪ್ಪಾ ಅಂತಂದ್ರ ಇದು ಅಪ್ರೂವಲ್ ಆಗೈತಿ. ಟೋಟಲ್ ಈ ಒಂದು ಮಸೂದೆಗೆ
ಪರ ಎಷ್ಟಪ್ಪ ಪರ ಓಟ್ ಎಷ್ಟಿದ್ದು ವಿರೋಧ ಓಟ್ ಎಷ್ಟಿದ್ದು ಅಂತಂದ್ರ ಪರ 269 269 ಮಂದಿ ಈ ಮಸೂದೆ ಬೇಕು ಅಂತಂದ್ರ ತಿದ್ದುಪಡಿ ಬೇಕಂತಂದ್ರ 198 ಮಂದಿ ಏನಂದ್ರಿ ಬೇಡ ಅಂತಂದ್ರ. ಸೊ ಯಥೇಚ್ಛವಾಗಿ ಹೆಚ್ಚಿನ ಏನಪ್ಪಾ ಅಂತಂದ್ರ ಓಟುಗಳು ಪರಕ ಅಂದ್ರೆ ಬೇಕು ಅಂತ ಬಿದ್ದಿದ್ದಕ್ಕೆ ಈ ಒಂದು ಮಸೂದೆ ಏನಾಗ್ಯದಪ್ಪ ಅಂದ್ರ ಪಾಸ್ ಆಗಿರ್ತದ. ಸೊ ಈ ಮಸೂದೆ ಪಾಸ್ ಆಗಿರಂತ ಮಸೂದೆಗೆ ಮುಂದೆ ಯಾರು ಹಾಕ್ಬೇಕು ಸಿಗ್ನೇಚರ್? ರಾಷ್ಟ್ರಪತಿಯವರ ಸಹಿ ಹಾಕ್ಬೇಕು. ರಾಷ್ಟ್ರಪತಿಯವರ ಸಹಿ ಬಿದ್ದ ನಂತರ ಸಂವಿಧಾನದಲ್ಲಿ 82ನೇ ವಿಧಿಯ ನಂತರ ಏನಾಗ್ತದ ಅಂದ್ರ ಈ ಹೊಸದಾಗಿರುವಂತ 82A ವಿಧಿ ಸೇರ್ಪಡೆಗೊಳ್ತೈತ್ರಿ. ಅಂದ್ರೆ ರಾಷ್ಟ್ರಪತಿಯವರು ಸಹಿ ಹಾಕಿದ್ಮೇಲೆ ಇದು ಮಸೂದೆ ಇದ್ದಿದ್ ಏನಾಗ್ತದ್ರಿ? ಮಸೂದೆ ಇದ್ದಿದ್ ರಾಷ್ಟ್ರಪತಿ ಸಹಿ ಹಾಕಿದ್ರು ಮಸೂದೆ ರೀ. ಮಸೂದೆ ಆಗಿಂದ ಏನಾಗ್ತದಪ್ಪ ಅಂದ್ರ ಕಾಯ್ದೆ ಅಂಗೀಕಾರ ಆಗ್ತದೆ. ಅರ್ಥಾತ್ ಹಾಗಾದ್ರ ಈ 7 ಪರಿಚ್ಛೇದಗಳಲ್ಲಿ ಏನದಾವು ಅಂದ್ರೆ ವಿಧಿ 82A ಏನ್ ಹೇಳ್ತದ? ಲೋಕಸಭೆ ಮತ್ತು ಆಮೇಲೆ ಎಲ್ಲಾ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ. ನೆನಪಿನಲ್ಲಿ ಪೂರ್ತಿ ಟಾಪಿಕ್ ಬಹಳ ಇಂಪಾರ್ಟೆಂಟ್. ಮುಂದೆ ಬರುವಂತಹ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ರೀ ಇದು. ಸೊ ಲೋಕಸಭೆ ಮತ್ತ ರಾಜ್ಯಸಭೆ ಎರಡು ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆ ಎರಡೂ ಎಕ್ಸಾಮ್ಗಳನ್ನ ಎರಡೂ ಏನಪ್ಪಾ ಎಲೆಕ್ಷನ್ ಗಳನ್ನ ಒಂದ ಕಾಲಕ್ಕೆ ನಡೆಸ್ಬೇಕಂತ ಹೇಳ್ತದ್ರಿ. ಯಾವ್ದ್ರ ವಿಧಿ? 82A. ನಾಳೆ ಕ್ವಶನ್ ಕೇಳ್ಬಹುದು 82A ಏನ್ ಹೇಳ್ತದ ಏನ್ ಹೇಳ್ತೈತಿ ಅಂತ ಕೇಳಿದಾಗ ನಾವು ಬರಿಬೇಕಾದ ಆನ್ಸರ್ ಏನಾಗಿರ್ತದ ಅಂದ್ರೆ ಲೋಕಸಭೆ ಮತ್ತೆ ಎಲ್ಲಾ ವಿಧಾನಸಭೆಗಳಿಗೆ ಏಕಕಾಲಕ್ಕ ಚುನಾವಣೆ ನಡೆಸುವಂತದ್ದು. ಸೊ ಇದ್ರೊಳಗಡೆ ಎಷ್ಟು ಪರಿಚ್ಛೇದಗಳನ್ನ ಅಂತ ಹೇಳಿದೆ ನಾನು? 7 ಪರಿಚ್ಛೇದಗಳು. ಅದ್ರಾಗ 1ನೇ ಪರಿಚ್ಛೇದ ಏನ್ ಹೇಳ್ತೈತಿ? ಸಾರ್ವತ್ರಿಕ ಚುನಾವಣೆ ನಂತರ ಲೋಕಸಭೆಯ ಮೊದಲ ಅಧಿವೇಶನದ ದಿನದ ಆರಂಭದ ದಿನ ರಾಷ್ಟ್ರಪತಿಯವರು ಸಾರ್ವಜನಿಕ ಅಧಿಸೂಚನೆ ಹೊರಡಿಸ್ತಾರ್ರಿ. ಅಂದಿನಿಂದ ಈ ರೀತಿ ಅಂದ್ರೆ ಈ ತರನಾದ ನಿಯಮಗಳ ಜಾರಿಗೆ ಬರುತ್ತವೆ. ಅಧಿಸೂಚನೆ ಹೊರಡಿಸಿದ ದಿನವನ್ನ ಅನುಷ್ಠಾನ ದಿನ ಅಂತಂದ ಹೇಳಿ ಕರೀತಾರ್ರಿ. ನೆನಪ ಇಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಅನುಷ್ಠಾನ ದಿನ ಅಂತಂದ್ ಯಾವ್ದನ್ನ ಕರೀತಾರಪ್ಪ ಅಂತಂದ್ರ ಈ ಲೋಕಸಭೆ ಅಂದ್ರೆ ಏನ್ ಎಲೆಕ್ಷನ್ ನಡೀತದ, ಎಲೆಕ್ಷನ್ ನಡೆದ ಆದ ನಂತರ ಲೋಕಸಭೆ ಮೊದಲ ಅಧಿವೇಶನ ಅದ ಅಂದ್ರೆ 1ನೇ ದಿನ ಮೊದಲ ಅಧಿವೇಶನ ಅಂದ್ರೆ ಸೆಷನ್ ಸ್ಟಾರ್ಟ್ ಆದಂತ 1ನೇ ದಿನ ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಸಾರ್ವಜನಿಕ ಏನಪ್ಪಾ ಅಂದ್ರೆ ಅಧಿಸೂಚನೆ ಹೊರಡಿಸ್ತಾರ್ರಿ. ಅವ್ರ ಅಧಿಸೂಚನೆ ಹೊರಡಿಸಿದ ದಿನ ಏನಾಗ್ತದಪ್ಪ ಅಂತಂದ್ರ ಎಲ್ಲಾ ನಿಯಮಗಳು ಏನಾಗ್ತದ ಜಾರಿಗೆ ಬರ್ತದ್ರಿ. ಎಲ್ಲಾ ನಿಯಮಗಳು ಜಾರಿಗೆ ಬರ್ತದ. ಆ ನಿಯಮಗಳ ಜಾರಿಗೆ ಬಂದ ದಿನವನ್ನ ಏನಂತ ಕರೀತಾರಪ್ಪ ಅಂದ್ರ ಅನುಷ್ಠಾನ ದಿನ ಅಂತಂದ ಹೇಳಿ ಕರೀತಾರಂತ್ರಿ. ಇದು ಎಲ್ಲಿದಾರಿಪ್ಪ? ಪರಿಚ್ಛೇದ 1 ಇರುವಂತದ್ದು. ಹಾಗೆ ಪರಿಚ್ಛೇದ 2 ಪರಿಚ್ಛೇದ 2 ಅನುಷ್ಠಾನ ದಿನದ ನಂತರ ಮತ್ತು ಲೋಕಸಭೆಯ ಅವಧಿ ಪೂರ್ಣಗೊಳ್ಳುವುದಕ್ಕೂ ಮೊದಲು ನಡೆದ ಚುನಾವಣೆಯ ಮೂಲಕ ಅಸ್ತಿತ್ವಕ್ಕೆ ಬಂದ ಎಲ್ಲಾ ವಿಧಾನಸಭೆಗಳ ಅವಧಿಯು ಲೋಕಸಭೆ ಅವಧಿ ಪೂರ್ಣಗೊಳ್ಳುವಾಗ ಕೊನೆಯಾಗಲಿದೆ. ಇಫ್ ಇನ್ ಕೇಸ್ ಏನ್ ಹೇಳ್ತದಪ್ಪ ಅಂತಂದ್ರ ಈ ಲೋಕಸಭೆ ಅನುಷ್ಠಾನದ ಅವಧಿಯ ನಂತರ ಅನುಷ್ಠಾನ ದಿನದ ನಂತರ. ಸೊ ಅನುಷ್ಠಾನ ಆಯ್ತು, ಅನುಷ್ಠಾನ ಆದ್ರಿಂದ ಲೋಕಸಭೆ ಅವಧಿ ಪೂರ್ಣಗೊಳ್ಳೋಕ ಮೊದಲು ಅಂದ್ರ ಈ ಲೋಕಸಭೆ ಅವಧಿ ಅಕಸ್ಮಾತ್ ಪೂರ್ಣಗೊಳ್ಳೋಕಿನ ಮೊದ್ಲ ಯಾವ್ದಾದ್ರು ವಿಧಾನಸಭೆಗಳ ಎಲೆಕ್ಷನ್ ಅನ್ನ ಆಗಿದ್ದಪ್ಪ ಅಂದ್ರ ಇನ್ನೂ ಅವಧಿಗಳು ಪೂರ್ಣ ಆಗಿದ್ದಿಲ್ಲ ಅಂತಂದ್ರ ಯಾವಾಗ ಈ ಲೋಕಸಭೆ ಅವಧಿ ಪೂರ್ಣ ಹೊಕ್ಕತ್ತಲ್ರಿ, ಕಂಪ್ಲೀಟ್ ಆಗ್ತೈತಿ, ಅದ ಟೈಮ್ ದಿವಸ ಏನಾಗ್ತದಪ್ಪ ಅಂತಂದ್ರ ರಾಜ್ಯ ವಿಧಾನಸಭೆಗಳು ಏನಪ್ಪಾ ಅಂತಂದ್ರ ಅವಧಿಗಳು ಪೂರ್ಣ ಆಗ್ತದ. ಫಾರ್ ಎಕ್ಸಾಂಪಲ್ ಈ ಲೋಕಸಭೆ ಅವಧಿಕಿನ ಮೊದ್ಲು 1 ತಿಂಗಳ ಮೊದ್ಲು ಏನಾರ ವಿಧಾನಸಭೆ ಏನಾರ ಎಲೆಕ್ಷನ್ ನಡೆದಿತ್ತು ಅಂದ್ರ ಆ 1 ತಿಂಗಳಿಗೆ ಅದು ಎಂಡ್ ಆಗ್ಬೇಕ್ರಿ. ಯಾಕಂತಂದ್ರೆ ಎಲ್ಲಾ ಕಡೆ ಒಮ್ಮೆ ನಡೆಸ್ಬೇಕಲ್ಲ. ಸೊ ಹಂಗಾಗಿ ಆ 1 ತಿಂಗಳಿಗೆ ಏನಪ್ಪಾ ಅಂತ ಎಂಡ್ ಆಗ್ಬೇಕು. ಎಕ್ಸಾಂಪಲ್ ಇದು ಅರ್ಥ ಆಯ್ತಾ? ಅಂದ್ರೆ ಲೋಕಸಭೆ ಅವಧಿ ಯಾವಾಗ ಪೂರ್ಣ ಆಗ್ತೈತಿ ಅಂದ್ರೆ ಈ ಅನುಷ್ಠಾನ ದಿನ ಆದ್ಮೇಲೆ ಲೋಕಸಭೆ ಅವಧಿ ಯಾವಾಗ ಪೂರ್ಣ ಆಗ್ತೈತಿ ಅದಕ್ಕಿಂತ ಮೊದ್ಲ ಇಫ್ ಇನ್ ಕೇಸ್ ಈ ರಾಜ್ಯಸಭೆ ಅಂದ್ರೆ ರಾಜ್ಯ ವಿಧಾನಸಭೆಗಳ ಅವಧಿ ಇನ್ನೂ ಮುಗಿದಿದ್ದಿಲ್ಲ, 5 ವರ್ಷ ಆಗಿದ್ದಿಲ್ಲ ಅಂತಂದ್ರೂ ಕೂಡ ಲೋಕಸಭೆ ಅವಧಿ ಯಾವಾಗ ಮುಗಿತೈತಲ್ಲ ಅವಾಗ ಇದು ಮುಗಿಬೇಕು ಅಂತ ಯಾವ್ದು ಹೇಳ್ತದ್ರ ಅಂದ್ರೆ ಪರಿಚ್ಛೇದ 2 ಹೇಳ್ತೈತಿ. ನೆಕ್ಸ್ಟ್ ಪರಿಚ್ಛೇದ 3. ಪರಿಚ್ಛೇದ 3 ಲೋಕಸಭೆಯ ಅವಧಿ ಮುಕ್ತಾಯಗೊಳ್ಳುವುದಕ್ಕೂ ಮೊದಲು ಭಾರತೀಯ ಚುನಾವಣಾ ಆಯೋಗವು ಲೋಕಸಭೆ ಮತ್ತು ಎಲ್ಲಾ ರಾಜ್ಯಸಭೆಗಳ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸಬೇಕು. ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನದ 15ನೇ ಅಧ್ಯಾಯವನ್ನ ಈ ಚುನಾವಣೆಗೆ ಅನ್ವಯಿಸಬೇಕು. ಏನಾದ್ರೂ ಬದಲಾವಣೆ ಅಗತ್ಯವಿದ್ರ ಆಯೋಗ ನಿರ್ದಿಷ್ಟ ಆದೇಶವನ್ನ ಹೊರಡಿಸ್ಬೇಕ್ರಿ. ಸೊ ಪರಿಚ್ಛೇದ 3 ಏನ್ ಹೇಳ್ತದ್ರಿ? ಲೋಕಸಭೆ ಅವಧಿ ಮುಕ್ತಾಯಗೊಳ್ಳುವುದಕ್ಕೂ ಮೊದಲ್ರಿ ಅದ್ರ ಲೋಕಸಭೆ ಅವಧಿ ಮುಕ್ತಾಯ ಆಗೋಕಿನ ಮೊದ್ಲ ಭಾರತೀಯ ಚುನಾವಣಾ ಆಯೋಗ ಏನ್ ಮಾಡ್ಬೇಕಂತಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಯ ವಿಧಾನಸಭೆ ಅಂದ್ರೆ ಲೋಕಸಭೆ ಮತ್ತು ಎಲ್ಲಾ ವಿಧಾನಸಭೆಗಳಿಗೆ ಏಕಕಾಲಕ್ಕೆ ಚುನಾವಣೆ ನಡೆಸ್ಬೇಕ್ರಿ. ಏಕಕಾಲಕ್ಕೆ ಏನಪ್ಪಾ ಒಂದೇ ಟೈಮಿಗೆ ಏನಪ್ಪಾ ಅಂದ್ರೆ ಚುನಾವಣೆ ನಡೆಸ್ಬೇಕಂತ. ಆಮೇಲೆ ಸಂವಿಧಾನದ 15ನೇ ಅಧ್ಯಾಯವನ್ನ ಚುನಾವಣೆಗೆ ಅನ್ವಯಿಸ್ಬೇಕ. ಅದಷ್ಟೇ ಅಲ್ಲ, ಏನಾದ್ರೂ ಬದಲಾವಣೆ ಇದ್ರ ಆಯೋಗ ಏನ್ ಮಾಡ್ಬೇಕಂದ್ರೆ ಈ ಚುನಾವಣಾ ಆಯೋಗ ಆದೇಶವನ್ನು ಹೊರಡಿಸ್ಬೇಕು ಅಂತಂದು ಪರಿಚ್ಛೇದ 3 ಹೇಳ್ತೈತ್ರಿ. ಇನ್ನು ಪರಿಚ್ಛೇದ 4 ಏನ್ ಹೇಳ್ತದಿ? ಪರಿಚ್ಛೇದ 4 ಏನ್ ಹೇಳ್ತೈತಿಪ್ಪ ಅಂತಂದ್ರ ಈ ವಿಧಿಯೊಳಗಡೆ ಏಕಕಾಲಕ್ಕೆ ಅಂತ ಒಂದು ವರ್ಡ್ ಬರ್ತದ. ಏಕಕಾಲಕ್ಕೆ ಐತಲ್ಲ ಇಲ್ಲಿ ವರ್ಡ್, ಏಕಕಾಲಕ್ಕೆ ಅನ್ನೋ ಒಂದು ವರ್ಡ್ ಐತಿ.
ಏಕಕಾಲಕ್ಕೆ, ಈ ಏಕಕಾಲಕ್ಕೆ ಚುನಾವಣೆ ಅಂದ್ರೆ ಏನಪ್ಪಾ ಅಂತಂದು ಹೇಳೋದು ಯಾವ್ದಪ್ಪ ಅಂದ್ರೆ ಪರಿಚ್ಛೇದ 4. ಪರಿಚ್ಛೇದ 4 ಅಂದ್ರೆ ಏನಪ್ಪಾ ಅಂದ್ರೆ ಲೋಕಸಭೆ ಮತ್ತೆ ಎಲ್ಲಾ ವಿಧಾನಸಭೆಗಳ ರಚನೆಗಾಗಿ ನಡೆಯುವ ಸಾರ್ವತ್ರಿಕ ಚುನಾವಣೆ ಅಂದರ್ಥ. ಅಂದ್ರೆ ಲೋಕಸಭೆ ಮತ್ತು ವಿಧಾನಸಭೆಗಳನ್ನ ಒಂದೇ ಟೈಮಿಂಗ್ ನಡೆಸಬೇಕು, ಸಾರ್ವತ್ರಿಕ ಚುನಾವಣೆ ಮಾಡಬೇಕು ಅಂತ ಅರ್ಥ. ಏಕಕಾಲಕ್ಕೆ ಅನ್ನೋ ಒಂದು ಪದದ ಅರ್ಥ ಯಾವ್ದು ಹೇಳ್ತೈತ್ರಿ? ಪರಿಚ್ಛೇದ 4 ಹೇಳ್ತೈತಿ. ನಾಳೆ ಕ್ವಶನ್ ಕೇಳಬಹುದು, ಯಾವ ಒಂದು ಪರಿಚ್ಛೇದದಲ್ಲಿ ಏಕಕಾಲಕ್ಕೆ ಚುನಾವಣೆ ಎಂಬ ಅರ್ಥವನ್ನ ಹೊರಡಿಸಲ ಎಂದು ತಿಳಿದು ಬರ್ತದ ಅಂತ ಕೇಳಿದಾಗ ಪರಿಚ್ಛೇದ 4 ಅಂತ ಹಾಕ್ಬೇಕಾಗ್ತದೆ ಆನ್ಸರ್ ನಾವು. ಅದೇ ರೀತಿ ಇನ್ನು ಪರಿಚ್ಛೇದ 5. ಪರಿಚ್ಛೇದ 5 ಏನ್ ಹೇಳ್ತೈತ್ರಿ? ಪರಿಚ್ಛೇದ 5 ಲೋಕಸಭೆಗೆ ನಡೆಯುವ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ನಿರ್ದಿಷ್ಟ ವಿಧಾನಸಭೆಗೆ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಕ್ಕೆ ಭಾರತೀಯ ಚುನಾವಣಾ ಆಯೋಗ ಬಂದಿದ್ದೇ ಆದಲ್ಲಿ ಬೇರೊಂದು ದಿನ ಆ ವಿಧಾನಸಭೆಗೆ ಚುನಾವಣೆ ನಡೆಸುವ ಸಂಬಂಧ ಆದೇಶವೊಂದನ್ನು ಹೊರಡಿಸುವಂತೆ ರಾಷ್ಟ್ರಪತಿಯವರಿಗೆ ಚುನಾವಣೆ ಶಿಫಾರಸು ಮಾಡಬಹುದು. ಅಂದ್ರ ಈಗ ಲೋಕಸಭೆ ಎಲೆಕ್ಷನ್ ನಡೀತಿರ್ತದೆ, ಲೋಕಸಭೆ ಎಲೆಕ್ಷನ್ ನಡೆಸಬೇಕು, ಲೋಕಸಭೆ ಮತ್ತೆ ಎಲ್ಲಾ ವಿಧಾನಸಭೆ ಎಲೆಕ್ಷನ್ ಒಂದೇ ಟೈಮ್ ನಡೆಸಬೇಕು ಅನ್ನೋ ಒಂದು ಈ ರೂಲ್ ಅನ್ನ ಪಾಸ್ ಮಾಡ್ತಾರೆ. ಇಫ್ ಇನ್ ಕೇಸ್ ಅದೇ ಯಾವ ಟೈಮ್ ನ ನಡೆಸಬೇಕು ಅಂತ ಹೇಳಿರ್ತಾರಲ್ಲ, ಅದೇ ಟೈಮಿಗೆ ಯಾವ್ದೋ ಒಂದು ರಾಜ್ಯ ವಿಧಾನಸಭೆ ಎಲೆಕ್ಷನ್ ನಡೆಸಾಕ್ ನಮಗ ಆಗಂಗಿಲ್ಲ, ಏನೋ ಒಂದು ಕಾರಣಾಂತರಗಳಿಂದ ಆಗಂಗಿಲ್ಲಪ್ಪ ಅಂತಂದಾಗ, ಯಾಕಂದ್ರೆ ಅಲ್ಲಿ ಏನೋ ಒಂದು ಫ್ಲಡ್ ಬಂದಿರ್ತದ, ಏನೋ ಒಂದು ಅಚಾತುರ್ಯ ನಡೆದಿರ್ತದ, ಅಲ್ಲಿ ಆಗದೇ ಇರುವಂತ ಸಂದರ್ಭ ಅಲ್ಲಿ ಉಂಟಾಗಿರ್ತೈತಿ. ಹಂಗ ಉಂಟಾದಾಗ ಏನ್ ಮಾಡ್ಬೇಕಂತ ಹೇಳ್ತಾರಪ್ಪ ಅಂತಂದ್ರ, ಆ ಪ್ರತ್ಯೇಕವಾಗಿ ಆ ಒಂದು ರಾಜ್ಯಕ್ಕೆ ಮಾತ್ರ ಬೇರೆ ಟೈಮ್ನಾಗ ಎಲೆಕ್ಷನ್ ನಡೆಸ್ರಿ ಅಂತಂದ ಹೇಳಿ ರಾಷ್ಟ್ರಪತಿಯವರಿಗೆ ಏನ್ ಮಾಡಬಹುದು, ಇವರು ಶಿಫಾರಸನ್ನ ಮಾಡಬಹುದು ಅಂತಂದ ಹೇಳಿ ಪರಿಚ್ಛೇದ 5ರಲ್ಲಿ ತಿಳಿದು ಬರ್ತದೆ. ಪರಿಚ್ಛೇದ 5ರಲ್ಲಿ ತಿಳಿದು ಬರ್ತದೆ. ಅದೇ ರೀತಿ ಏನಪ್ಪಾ ಅಂತಂದ್ರೆ ಪರಿಚ್ಛೇದ 6ರಲ್ಲಿ ಏನ್ ತಿಳಿದು ಬರ್ತೈತ್ರಿ? ಪರಿಚ್ಛೇದ 6 ಏನ್ ಹೇಳ್ತೈತಪ್ಪ ಅಂದ್ರ, ಪರಿಚ್ಛೇದ 5ರ ಅಡಿಯಲ್ಲಿ ವಿಧಾನಸಭೆಯ ಚುನಾವಣೆ ಮುಂದೂಡಿಕೆಯಾದ ನಂತರ ಅಲ್ಲಿ ಅಸ್ತಿತ್ವಕ್ಕೆ ಬಂದ ಹೊಸ ವಿಧಾನಸಭೆಯ ಅವಧಿಯು ಸಾರ್ವತ್ರಿಕ ಚುನಾವಣೆಯ ನಂತರ ರಚನೆಯಾದ ಲೋಕಸಭೆ ಅವಧಿಗೆ ಪೂರ್ಣಗೊಂಡ ದಿನದಂದೇ ಕೊನೆಗೊಳ್ಳುತ್ತದೆ. ಸೊ ಏನ್ ಹೇಳ್ತದ ಪರಿಚ್ಛೇದ 6 ಏನ್ ಹೇಳ್ತೈತ್ರಿ? ಪರಿಚ್ಛೇದ 5 ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಪರಿಚ್ಛೇದ 5 ಏನ್ ಹೇಳ್ತೈತಿ? ವಿಧಾನಸಭೆ ಆ ಒಂದು ಟೈಮಿಗೆ ವಿಧಾನಸಭೆ ಎಲೆಕ್ಷನ್ ನಡೆಸಕ್ ಆಗಲಿಲ್ಲ, ಬೇರೆ ಒಂದು ಟೈಮಿಂಗ್ ಕೊಡ್ತಾರ್ರಿ. ಫಾರ್ ಎಕ್ಸಾಂಪಲ್ ಬೇರೆ ಒಂದು ಟೈಮ್ ನಾವು 1 ವರ್ಷ ಬಿಟ್ಟ ನಂತರ ಸಿಕ್ತು ಅಂತ ಅನ್ಕೊಳ್ಳೋಣ. ಬೇರೆ ಒಂದು ಟೈಮ್ 1 ವರ್ಷ ಬಿಟ್ಟ ನಂತರ ಸಿಕ್ತು. 1 ವರ್ಷ ಬಿಟ್ಟ ನಂತರ ಸಿಕ್ತು ಅಂತಂದ್ರ ಆ ವಿಧಾನಸಭೆ ಅವಧಿ 5 ವರ್ಷಕ್ಕೆ ಇರ್ತದ್ರಿ. ಫಾರ್ ಎಕ್ಸಾಂಪಲ್ ಈಗ 2025ಕ್ಕ ಎಲೆಕ್ಷನ್ ಆಗೈತಿ ಅಂತ ಅನ್ಕೊಳ್ಳೋಣ, ಸಾರ್ವತ್ರಿಕ ಚುನಾವಣೆ ಆಗೈತಿ. ಬಟ್ ಯಾವ್ದೋ ಒಂದು ರಾಜ್ಯ ಸರ್ಕಾರ, ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಒಂದು ರಾಜ್ಯ ಸರ್ಕಾರ ಐತಿ, ಕರ್ನಾಟಕ ರಾಜ್ಯ ಸರ್ಕಾರ ಅಂತ ಹೇಳೋಣ. ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ 2025ರಾಗ ಏನ್ ಮಾಡಕ್ಕಾಗಲ್ಲ, ಎಲೆಕ್ಷನ್ ಮಾಡಕ್ಕಾಗಲಿಲ್ಲ. ಸೊ ಇವ್ರದ್ದು ಏನ್ ಮಾಡಿರೋ 2026ಕ್ಕೆ ಎಲೆಕ್ಷನ್ ಮಾಡಿರೋ ಅಂತ ಅನ್ಕೊಳ್ಳೋಣ. 2026ಕ್ಕೆ ಆದೇಶ ಹೊರಡಿಸಿದ್ರು. 2025 ಅಂತಂದ್ರೆ 5 ವರ್ಷ, 25, 26, 27, 28, 29, 30 ಅಂದ್ರೆ ಎಷ್ಟಕ್ಕೆ ಮುಗಿತಿದು? 2030ಕ್ಕ 5 ವರ್ಷ ಆಯ್ತಿದೆ. ಇದ್ರದ್ದು ಅವಧಿ 2030ಕ್ಕೆ ಮುಗಿತೈತಿ. ಕರ್ನಾಟಕ ರಾಜ್ಯ ಸರ್ಕಾರದ 5 ವರ್ಷ ಅಂತಂದ್ರೆ ಎಷ್ಟಕ್ಕೆ ಮುಗಿತೈತಿ? 2031ಕ್ಕೆ ಮುಗಿತೈತಿ. 2031ಕ್ಕೆ ಮುಗಿತೈತಿ. ಹಂಗಂದ್ರ ಈ ಪರಿಚ್ಛೇದ ಏನೈತಿ? 2031ಕ್ಕೆ ಮುಗಿಯೋಂಗಿಲ್ಲ, ಇದು 2030ಕ್ಕ ಮುಗಿಬೇಕು. 4 ವರ್ಷ ಹೌದು, ನಾವು 4 ವರ್ಷ ಆಕತ್ತಲ್ರಿ, ಮತ್ತೆ ಆಡಳಿತ ಏನ್ ಸಂಬಂಧ ಇಲ್ಲ, ಇದು ಹೇಳುದ ಅದ. ಯಾಕಂದ್ರೆ ಮತ್ತೆ ವಾಪಸ್ ಏನ್ ಮಾಡ್ಬೇಕು? ಸಾರ್ವತ್ರಿಕ ಚುನಾವಣೆ ಮಾಡ್ಬೇಕು. ಸೊ ಹಂಗಾಗಿ 2026ಕ್ಕೆ ಎಲೆಕ್ಷನ್ ಆದ್ರೂ ಕೂಡ ಯಾವಾಗ ಮುಗಿತೈತಿದ? 2030ಕ್ಕ ಮುಗಿತೈತಿ. ಅರ್ಥ ಆಯ್ತ್ರಿ? ನೆಕ್ಸ್ಟ್ ಇನ್ನು ಪರಿಚ್ಛೇದ 7 ಏನ್ ಹೇಳ್ತೈತಿ? ಪರಿಚ್ಛೇದ ಏನ್ ಹೇಳ್ತೈತಪ್ಪ ಅಂದ್ರ, ಈ ವಿಧಿ ಪ್ರಕಾರ ಚುನಾವಣಾ ಆಯೋಗವು ವಿಧಾನಸಭೆ ಚುನಾವಣೆ ಅಧಿಸೂಚನೆ ಹೊರಡಿಸುವಾಗಲೇ ಅದರ ಅವಧಿಯನ್ನ ಯಾವಾಗ ಮುಕ್ತಾಯ ಆಗ್ತೈತಿ ಅನ್ನೋದನ್ನು ಘೋಷಿಸಬೇಕು ಅಂತ ಹೇಳ್ತೈತಿ. ಅಂದ್ರ ಚುನಾವಣಾ ಆಯೋಗ ಏನೈತಲ್ಲ ಇದ, ಈಗ ಅಧಿಸೂಚನೆ ಹೊರಡಿಸಿರ್ತೈತಿ. ಓಕೆ, ಇಂಥ ದಿವಸ ನಾವೇನಪ್ಪಾ ಅಂದ್ರೆ ಎಲೆಕ್ಷನ್ ಅನ್ನ ನಡೆಸ್ತೀವಿ, ಈ ದಿನದಿಂದ ಎಲೆಕ್ಷನ್ ಪ್ರಾರಂಭವಾಗ್ತದ ಅಂತ ಹೇಳುದಷ್ಟೇ ಅಲ್ಲ, ಯಾವಾಗ ಮುಗಿತೈತಿ ಅಂತನೂ ಹೇಳ್ಬೇಕ್ರಿ. ಯಾವಾಗ ಮುಗಿತೈತಿ, ಯಾವಾಗ ಇದು ಮುಕ್ತಾಯ ಆಗ್ತೈತಿ ಅಂದ್ರ ಅವ್ರ ಅವಧಿ 5 ವರ್ಷ ಯಾವಾಗ ಮುಗಿತೈತಿ ಅನ್ನೋದನ್ನ ಅವ್ರ ಏನಪ್ಪಾ ಅಂದ್ರೆ ಹೇಳ್ಬೇಕಾಗ್ತೈತಿ. ಇದಿಷ್ಟು ಏನಪ್ಪಾ ಅಂತಂದ್ರ 82A ಒಳಗಡೆ ಇರುವಂತದ್ದು. ಇನ್ ನೆಕ್ಸ್ಟ್ 83ನೇ ವಿಧಿಗೆ ತಿದ್ದುಪಡಿ. ಸೊ 83ನೇ ವಿಧಿ, 83ನೇ ವಿಧಿಯೊಳಗೆ ಏನೇನು ತಿದ್ದುಪಡಿ ಮಾಡ್ತಾರೆ? ಸೊ ಈ ವಿಧಿಯೊಳಗಡೆ, ಈ ವಿಧಿಯ 2ನೇ ಪರಿಚ್ಛೇದದ ನಂತರ 4 ಹೊಸದಾದ ಪರಿಚ್ಛೇದಗಳನ್ನ ಸೇರ್ಪಡೆ ಬಗ್ಗೆ ತಿದ್ದುಪಡಿ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಅಂದ್ರೆ 2ನೇ ಪರಿಚ್ಛೇದದ ನಂತರ 4 ಹೊಸ ಪರಿಚ್ಛೇದಗಳನ್ನ ತಿದ್ದುಪಡಿ ಮಾಡಬೇಕು, 4 ಹೊಸ ಪರಿಚ್ಛೇದಗಳನ್ನ ಸೇರಿಸಬೇಕು ಅಂತ ಹೇಳ್ತಾರಂತ. ಹಾಗಾದ್ರೆ ಅವ್ ಯಾವಪ್ಪ ಅಂತಂದ್ರ 3, 4, 5, 6 4 ಅದಾವಲ್ರಿ. ಹಾಗಾದ್ರ ಅದ್ರೊಳಗೆ 1ನೇದ
ಮೂರನೇ ಪರಿಚ್ಛೇದ ಏನ್ ಹೇಳ್ತೈತಿ? ಮೂರನೇ ಪರಿಚ್ಛೇದ, ಸಾರ್ವತ್ರಿಕ ಚುನಾವಣೆಯ ನಂತರ ಅಸ್ತಿತ್ವಕ್ಕೆ ಬಂದ ಲೋಕಸಭೆಯ ಮೊದಲ ಅಧಿವೇಶನದ ಮೊದಲ ದಿನದಿಂದ ಮುಂದಿನ 5 ವರ್ಷಗಳವರೆಗಿನ ಅವಧಿಯನ್ನು ಲೋಕಸಭೆಯ ಪೂರ್ಣ ಅವಧಿ ಎಂದು ಪರಿಗಣಿಸಬೇಕು. ಅಂದ್ರೆ ಸಾರ್ವತ್ರಿಕ ಚುನಾವಣೆ ಆಗ್ತದ, ಚುನಾವಣೆ ಆದ ತಕ್ಷಣ ಲೋಕಸಭೆ ಸ್ಟಾರ್ಟ್ ಆಗ್ತೈತಿ. ಲೋಕಸಭೆ ಒಳಗಡೆ ಏನಪ್ಪಾ ಅಂದ್ರೆ ಯಾವ್ದೋ ಒಂದು ಪಕ್ಷ ಏನಾಗ್ತದೆ, ಲೋಕಸಭೆಯಲ್ಲಿ ಚುಕ್ಕಾಣಿಯನ್ನ ಹಿಡಿತೈತಿ, ಆಡಳಿತವನ್ನ ತಗೊಂತೈತಿ. ಆಡಳಿತವನ್ನು ತಗೊಂಡ ಅಧಿವೇಶನದ ಮೊದಲ ದಿನದಿಂದ ಕೊನೆಯ ಅಂದ್ರೆ 5 ವರ್ಷಗಳವರೆಗೆ, ಮೊದಲ ದಿನದಿಂದ 5 ವರ್ಷಗಳವರೆಗಿನ ಈ ನಡಕಿನ ಏನ್ ಅವಧಿ ಐತಲ್ಲ, ಈ ಅವಧಿಯನ್ನ ಏನಂತ ಕರಿಬೇಕಂತಂದ್ರ ಪೂರ್ಣ ಅವಧಿ ಅಂತಂದ್ ಹೇಳಿ ಕರಿಬೇಕಂತ್ರಿ. ಪೂರ್ಣ ಅವಧಿ ಅಂತಂದ್ ಹೇಳಿ ಪರಿಗಣಿಸಬೇಕು ಅಂತಂದ್ ಹೇಳ್ತೈತ್ರಿ ಪರಿಚ್ಛೇದ 3. ಇನ್ನು ಪರಿಚ್ಛೇದ 4 ಏನ್ ಹೇಳ್ತೈತ್ರಿ? ಪೂರ್ಣಾವಧಿಗೂ ಮೊದಲೇ ಲೋಕಸಭೆ ವಿಸರ್ಜನೆಯಾದ ದಿನದಿಂದ ಕೊನೆಯ ದಿನದವರೆಗಿನ ಅವಧಿಯನ್ನು ಆ ಲೋಕಸಭೆಯ ಮುಗಿಯದ ಅವಧಿ ಅಥವಾ ಬಾಕಿ ಉಳಿದಿರುವ ಅವಧಿ ಅಂತಂದ್ ಹೇಳಿ ಕರಿಬೇಕಂತ್ರಿ. ಇಫ್ ಇನ್ ಕೇಸ್ ಏನ್ ಹೇಳ್ತದಪ್ಪ ಅಂದ್ರ ಪೂರ್ಣಾವಧಿ ಅಂದ್ರ 5 ವರ್ಷ ಆಗೋಕಿನ ಮೊದ್ಲ ಇಫ್ ಇನ್ ಕೇಸ್ ಲೋಕಸಭೆ ವಿಸರ್ಜನೆ ಆದ್ರ ಆ ಉಳಿದಿರ್ತದ. ಫಾರ್ ಎಕ್ಸಾಂಪಲ್ ಈಗ 5 ವರ್ಷಕ್ಕ ಎಲೆಕ್ಷನ್ ಆಗಿರ್ತೈತಿ, ಇವ್ದು 3 ವರ್ಷಕ್ಕೆ ಏನಾಗೈತಪ್ಪ ಅಂತಂದ್ರ ವಿಸರ್ಜನೆ ಆಗ್ಬಿಟ್ಟೈತಿ. 3 ವರ್ಷಕ್ಕೆ ಏನಪ್ಪಾ ಅಂತಂದ್ರ ಲೋಕಸಭೆ ವಿಸರ್ಜನೆ ಆಗೈತಿ. ಇನ್ 2 ವರ್ಷ ಉಳಿತ್ ನಮ್ಗೆ. ಎಷ್ಟು ವರ್ಷ ಉಳಿದ್ರೆ? 2 ವರ್ಷ ಉಳಿತು. ಈ 2 ವರ್ಷ ಉಳಿದಂತ ಅವಧಿಯನ್ನು ಏನಂತ ಕರಿಬೇಕಪ್ಪ ಅಂದ್ರ ಬಾಕಿ ಉಳಿದಿರುವ ಅವಧಿ ಅಥವಾ ಮುಗಿಯದ ಅವಧಿ ಅಂತಂದ್ ಹೇಳಿ ಕರಿಬೇಕಂತ್ರಿ. ಮುಗಿಯದ ಅವಧಿ ಅಥವಾ ಬಾಕಿ ಉಳಿದಿರುವ ದಿನ ಅಂದ್ರ ಮುಗಿಯದ ಅವಧಿ ಅಥವಾ ಬಾಕಿ ಉಳಿದಿರೋ ದಿನ ಅಂದ್ರ ಏನಪ್ಪಾ ಅಂತಂದ್ರ ಲೋಕಸಭೆ ವಿಸರ್ಜನೆ ಅಂದ್ರ ಅದ್ರದ್ದು ಟೈಮ್ ಮುಗಿಯೋಕಿನ ಮೊದ್ಲ ಏನಪ್ಪಾ ಅಂತಂದ್ರ ವಿಸರ್ಜನೆ ಆದ್ರ, ಸೊ ಆ ವಿಸರ್ಜನೆ ಆಗಿ ಉಳಿದಂತ ಅವಧಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರ ಮುಗಿಯದ ಅಥವಾ ಅವಧಿ ಅಥವಾ ಬಾಕಿ ಉಳಿದಿರೋ ದಿನ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಪರಿಚ್ಛೇದ 5, ನೆಕ್ಸ್ಟ್ ಪರಿಚ್ಛೇದ 5 ಇದು ಏನ್ ಹೇಳ್ತೈತಿ? ಲೋಕಸಭೆಯನ್ನು ಅವಧಿಗೂ ಮುನ್ನ ವಿಸರ್ಜನೆ ಮಾಡಿದ ಸಂದರ್ಭದಲ್ಲಿ ಚುನಾವಣೆಯ ಮೂಲಕ ಅಸ್ತಿತ್ವಕ್ಕೆ ಬರಲಿರುವ ಹೊಸ ಲೋಕಸಭೆಯು ಹಿಂದಿನ ಲೋಕಸಭೆಯ ಮುಗಿಯದ ಅವಧಿಗೆ ಕಾರ್ಯನಿರ್ವಹಿಸುತ್ತದೆ. ಈ ಅವಧಿ ಮುಕ್ತಾಯವಾದರೆ ಸದನವು ವಿಸರ್ಜನೆಯಾದಂತೆ. ನೋಡ್ರಿ ಪರಿಚ್ಛೇದ 5 ಏನ್ ಹೇಳ್ತೈತ್ರಿ ಇಲ್ಲೇ? ಈಗ 2 ವರ್ಷ ಇಲ್ಲಿ ಉಳಿತಿಲ್ಲಿ, ಹೌದಾ? ಇದು ನಮ್ಗೇನಪ್ಪ ಫಾರ್ ಎಕ್ಸಾಂಪಲ್ 2 ವರ್ಷ ನಮ್ಗೆ ಇಲ್ಲಿ ಉಳಿದಿತ್ತು, ಹೌದಾ? ಮುಗಿಯದ ಅವಧಿ ಇದೆ, ಹೌದಾ? ಈ 2 ವರ್ಷ ಮುಗಿದ ತಕ್ಷಣ ಇನ್ನೊಂದ್ಸತಿ ಏನಪ್ಪಾ ಅಂದ್ರೆ ಎಲೆಕ್ಷನ್ ಮಾಡ್ತಾರೆ, ಬೈ ಎಲೆಕ್ಷನ್. ಇನ್ನೊಂದ್ಸತಿ ಎಲೆಕ್ಷನ್ ಆಗ್ತದೆ. ಇನ್ನೊಂದ್ಸತಿ ಎಲೆಕ್ಷನ್ ಆಗಿದ್ದು ಇದು ಯಾವ್ದೋ ಒಂದು ಸರ್ಕಾರ ಬಂದು ಇಲ್ಲಿ ಚುಕ್ಕಾಣಿಯನ್ನ ಹಿಡಿತು. ಸೊ ನಾನು 5 ವರ್ಷ ನನ್ನ ಚುಕ್ಕಾಣಿ ಹಿಡಿದೆ ಅಂದ್ರೆ ಇದು 5 ವರ್ಷಕ್ಕೆ ನಾನು ಬರ್ಬೇಕು? ಇಲ್ಲ. ಎಷ್ಟು ವರ್ಷಕ್ರಿ? 2 ವರ್ಷಕ್ಕಷ್ಟ ಅವ್ರ ಏನ್ ಮಾಡ್ಬೇಕು? ಅವಧಿಯನ್ನ ಮಾಡ್ಬೇಕ್ರಿ. ನಾ 5 ವರ್ಷ ರೀ, ಒಮ್ಮೆ ಎಲೆಕ್ಷನ್ ಆದ್ರ 5 ವರ್ಷ ರೀ, ಇಲ್ಲ ಒಮ್ಮೆ ಎಲೆಕ್ಷನ್ ಆದ ನೀ ಎಷ್ಟ ಈಗ ಇನ್ನ 2 ವರ್ಷ ಅಷ್ಟ ಉಳಿದಿತ್ತು, ಅಷ್ಟು ವರ್ಷ ಮಾಡ, ಮತ್ತೆ ಇನ್ನೊಮ್ಮೆ ಎಲೆಕ್ಷನ್ ಮಾಡ್ತೀವಿ, ಆ ಎಲೆಕ್ಷನ್ ಮತ್ತೆ ಗೆಲ್ಲ, ಮತ್ತೆ 5 ವರ್ಷ ತಗೋ ಅಂತ ಹೇಳ್ತೈತಿ ಪರಿಚ್ಛೇದ 5. ಇನ್ನು ಪರಿಚ್ಛೇದ 6 ಏನ್ ಹೇಳ್ತೈತ್ರಿ? ಪರಿಚ್ಛೇದ 6 ಏನ್ ಹೇಳ್ತೈತಿ? ಪರಿಚ್ಛೇದ 5ರ ಅಡಿಯಲ್ಲಿ ರಚನೆಯಾದ ಲೋಕಸಭೆಯು ಹಿಂದಿನ ಲೋಕಸಭೆ ಮುಂದುವರಿಕೆಯಲ್ಲ. ಪರಿಚಯದ 4ರಲ್ಲಿ ನಿರ್ವಹಿಸಲಾದ ಸದನದ ವಿಸರ್ಜನೆಗೆ ಸಂಬಂಧಿಸಿದ ಎಲ್ಲ ಸಾಧಕ ಬಾಧಕಗಳು ಈ ಲೋಕಸಭೆಗೆ ಅನ್ವಯ ಆಗ್ತದೆ. ಅಂದ್ರ ಪರಿಚಯ 5ರಲ್ಲಿ ರಚನೆ ಆದಂತ ಈಗೇನ್ ಹೊಸದಾಗಿ ಬೈ ಎಲೆಕ್ಷನ್ ಆಗಿ ಎಲೆಕ್ಷನ್ ಅಲ್ಲಿ ಏನ್ ಲೋಕಸಭೆ ಒಳಗಡೆ ಯಾವ ಸೀಟನ್ನ ತಗೊಂತೈತಿ, ಯಾವ್ದು ಒಂದು ಅಧಿಕಾರವನ್ನ ಹಿಡಿತೈತಿ, ಅಧಿಕಾರ ಹಿಡಿದಿದ್ದು 5 ವರ್ಷದ ಏನಪ್ಪಾ ಅಂತಂದ್ರ ಲೋಕಸಭೆ ಅಲ್ರಿ, ಅದ 5 ವರ್ಷದ ಸಭೆ ಅಲ್ಲ. ಅದ ಓನ್ಲಿ ಏನಪ್ಪಾ ಅಂತಂದ್ರ 4ರಲ್ಲಿ ಏನಪ್ಪಾ ಅಂದ್ರೆ 4ನೇ ಪರಿಚಯದಲ್ಲಿ ಏನು ವಿಸರ್ಜನೆ ಆಗಿರ್ತದಲ್ಲ, ಅದ್ರ ಸಂಬಂಧಪಟ್ಟಂತ ಎಲ್ಲಾ ಸಾಧಕ ಬಾಧಕಗಳು ಈ ಲೋಕಸಭೆಗೂ ಏನಾಗ್ತದಪ್ಪ ಅಂದ್ರ ಅನ್ವಯ ಆಗ್ತದಂತ್ರಿ. ಅರ್ಥ ಆಯ್ತಾ? ಇನ್ನು ಪರಿಚ್ಛೇದ 7 ಏನ್ ಹೇಳ್ತದಪ್ಪ ಅಂದ್ರ ಬಾಕಿ ಉಳಿದಿರುವ ಅವಧಿಗಾಗಿ ಲೋಕಸಭೆ ರಚಿಸಲು ನಡೆಸಲಾಗುವ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ ಎಂದು ಕರೆಯಬೇಕು. ಪೂರ್ಣಾವಧಿ ಕೊನೆಗೊಂಡ ನಂತರ ನಡೆಯುವ ಚುನಾವಣೆಯನ್ನು ಸಾರ್ವತ್ರಿಕ ಚುನಾವಣೆ ಎಂದು ಕರಿಬೇಕಂತ್ರಿ. ಅಲ್ಲವಾಗ್ಲೇ ನಾ ಹಿಂದಿನ ಪರಿಚಯದ ಒಳಗಡೆ ಇದೇನ 2 ವರ್ಷಕ್ಕೆ ಏನಾಗಿತ್ತಲ್ರಿ, ಈ 2 ವರ್ಷಕ್ಕಾದಂತ ಚುನಾವಣೆಯನ್ನ ಏನಂತ ಕರಿಬೇಕಪ್ಪ ಅಂತಂದ್ರ ಮಧ್ಯಂತರ ಚುನಾವಣೆ. ಏನಂತ ಕರಿಬೇಕ್ರಿ? ಮಧ್ಯಂತರ ಚುನಾವಣೆ ಅಂತಂದ್ ಹೇಳಿ ಕರಿಬೇಕ. 2 ವರ್ಷದ ನಂತರ ಆಮೇಲೆ ಮತ್ತೆ 5 ವರ್ಷಕ್ಕೆ ಆಗುವಂತ ಚುನಾವಣೆಯನ್ನ ಸಾರ್ವತ್ರಿಕ ಚುನಾವಣೆ ಅಂತಂದ್ ಹೇಳಿ ಕರಿಬೇಕು. ಸಾರ್ವತ್ರಿಕ ಚುನಾವಣೆ ಅಂತಂದ್ ಹೇಳಿ ಕರಿಬೇಕು. ಹಾಗಾದ್ರ ನೆಕ್ಸ್ಟ್ ಏನಪ್ಪಾ ಅದ್ರನ್ನ 172ನೇ ವಿಧಿಗೆ ತಿದ್ದುಪಡಿ ಮಾಡುವುದು. 172ನೇ ವಿಧಿಗೆ ತಿದ್ದುಪಡಿ ಮಾಡುವುದು ಏನದರಿ? ವಿಧಿ 1ನೇ ಪರಿಚ್ಛೇದದ ನಂತರ ಅದರ ಉಪ ಪರಿಚ್ಛೇದ 1A ಸೇರ್ಪಡೆಯನ್ನ ಮಾಡಬೇಕು ಅಂತ ಹೇಳ್ತದ್ರಿ.
ಅಂದ್ರೆ 1ನೇ ಪರಿಚ್ಛೇದ ನಂತರ 1A ಸೇರ್ಪಡೆಯನ್ನ ಮಾಡಬೇಕು ಅಂತ ಹೇಳ್ತೈತ್ರಿ. ಹೌದಾ? ರಾಜ್ಯ ವಿಧಾನಸಭೆಯ ಮೊದಲ ಅಧಿವೇಶನ ಪರಿಚ್ಛೇದ 1 ಏನ್ ಹೇಳ್ತದ? ರಾಜ್ಯ ವಿಧಾನಸಭೆಯ ಮೊದಲ ಅಧಿವೇಶನದ ಮೊದಲ ದಿನದಿಂದ ಮುಂದಿನ 5 ವರ್ಷಗಳನ್ನ ರಾಜ್ಯ ವಿಧಾನಸಭೆಯ ಪೂರ್ಣಾವಧಿ ಎಂದು ಕರೆಯಲಾಗುತ್ತದೆ. ವಿಧಾನಸಭೆ ಮೊದಲ ದಿನದಿಂದ ಸೇಮ್ ಆಸ್ ಇಟ್ ಇಸ್ ಅಲ್ಲಿ ಹಂಗೆ ಲೋಕಸಭೆಯಲ್ಲಿತ್ತು. ಸೊ ಮೊದಲನೇ ದಿನದಿಂದ 5 ವರ್ಷಗಳನ್ನ ಏನಂತ ಕರೀತಾರ್ರಿ? ಪೂರ್ಣಾವಧಿ ದಿನವನ್ನ ಅಂತ ಕರೀತಾರ್ರಿ. ಪೂರ್ಣಾವಧಿ ಅಂತಂದು ಹೇಳಿ ಕರೀತಾರ. ಅದೇ ರೀತಿ 2ನೇ ಪರಿಚ್ಛೇದದ ನಂತರ 3 ಹೊಸ ಪರಿಚ್ಛೇದಗಳನ್ನ ಸೇರ್ಪಡೆ ಮಾಡಿಸಬೇಕು ಅಂತಂದು ಹೇಳ್ತದ್ರಿ. 3 ಹೊಸ ಪರಿಚ್ಛೇದ, 2ನೇ ಪರಿಚ್ಛೇದ ನಂತರ 3 ಹೊಸ ಪರಿಚ್ಛೇದ. ಈ ಪರಿಚ್ಛೇದ ಒಂದು ಎ ಹೇಳ್ತೈತ್ರಿ. ಇದು 1A ಏನ್ ಹೇಳ್ತೈತ್ರಿ? ರಾಜ್ಯದ ಇದನ್ನೆಲ್ಲ ಹೇಳ್ತೈತಿ. ಅಂದ್ರೆ ಪೂರ್ಣಾವಧಿ 5 ವರ್ಷಗಳನ್ನ ಏನಂತ ಕರಿತೀವಿ? ಪೂರ್ಣಾವಧಿ ಅವಧಿ ಅಂತಂದು ಹೇಳಿ ಕರಿತೀವಿ. ಇನ್ನು 2ನೇ ಪರಿಚ್ಛೇದ ನಂತರ ಹೊಸ 3 ಪರಿಚ್ಛೇದಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೇರಿಸಬೇಕು ಅಂತ ಹೇಳ್ತೈತ್ರಿ. ಹಾಗಾದ್ರ ಅವು ಯಾವಪ್ಪ ಅಂತಂದ್ರ ಪರಿಚ್ಛೇದ ಏನ್ರಿ? 3. ಪರಿಚ್ಛೇದ 3 ಏನ್ ಹೇಳ್ತೈತ್ರಿ? ಪೂರ್ಣಾವಧಿಗೂ ಮುನ್ನ ರಾಜ್ಯ ವಿಧಾನಸಭೆ ವಿಸರ್ಜನೆಯಾದ ದಿನದಿಂದ ಆ ವಿಧಾನಸಭೆಯ ಕೊನೆಯ ದಿನದವರೆಗೆ ಅವಧಿಯನ್ನು ಮುಗಿಯದ ಅವಧಿ ಅಂತ ಕರಿಬೇಕು. ಸೇಮ್ ಆಸ್ ಇಟ್ ಈಸ್ ಲೋಕಸಭೆಯಲ್ಲಿ ಹೆಂಗಾತು ಹಂಗೆ ಏನಪ್ಪಾ ಅಂತಂದ್ರೆ ವಿಧಾನಸಭೆಯಲ್ಲಿ ನೋಡಿ ಸೇಮ್ 5 ವರ್ಷಕ್ಕ ಒಂದ್ ಎಲೆಕ್ಷನ್ಗೆ ಏನಪ್ಪಾ ಅಂದ್ರೆ ಚುಕ್ಕಾಣಿ ಅಧಿಕಾರವನ್ನು ಹಿಡಿದಿರ್ತದ ಒಂದ್ ಪಕ್ಷ. ಅದು 3 ವರ್ಷ ಅವಧಿ ಆಡಳಿತ ಮಾಡ್ತದ. 3 ವರ್ಷ ಆಗಿಂದ ವಿಸರ್ಜನೆ ಆಗಿಂದ ಆಗ್ತೈತಿ. ಉಳಿದಂತದಿರ 2 ವರ್ಷ. ಈ 2 ವರ್ಷವನ್ನ ಏನಂತ ಕರಿತೀವಿ ನಾವು? ಮುಗಿಯದ ಅವಧಿ ಅಂತಂದ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಮುಗಿಯದ ಅವಧಿ ಅಂತಂದ ಹೇಳಿ ಕರಿತೀವಿ. ನೆಕ್ಸ್ಟ್ ಪರಿಚ್ಛೇದ 4. ವಿಧಾನಸಭೆಯನ್ನು ಅವಧಿಗೂ ಮುನ್ನ ವಿಸರ್ಜನೆ ಮಾಡಿದ ಸಂದರ್ಭದಲ್ಲಿ ಚುನಾವಣೆಯ ಮೂಲಕ ಅಸ್ತಿತ್ವಕ್ಕೆ ಬರಲಿರುವ ಹೊಸ ವಿಧಾನಸಭೆ ಹಿಂದಿನ ವಿಧಾನಸಭೆಯ ಮುಗಿಯದ ಅವಧಿಗೆ ಕಾರ್ಯನಿರ್ವಹಿಸುತ್ತದೆ. ಈ ಅವಧಿ ಮುಕ್ತಾಯವಾದ ಹೊಸ ವಿಧಾನಸಭೆ ವಿಸರ್ಜನೆ ಆಯಿತೆಂದು ಪರಿಗಣಿಸಬೇಕು. ಏನ್ ಹೇಳ್ತದ ಪರಿಚ್ಛೇದ 4? ಅಗೇನ್ ಸೇಮ್ 2 ವರ್ಷಕ್ಕ ಏನ್ ಉಳಿದಿರ್ತಲ್ಲ, ಹಿಂದಿನ ನಾನು ಎಕ್ಸಾಂಪಲ್ ಕೊಟ್ಟು 2 ವರ್ಷಕ್ಕೆ ನೀವು ಉಳಿದಿತ್ತು, ಈ 2 ವರ್ಷಕ್ಕೆ ಮಾತ್ರ ಇವ್ರು ಏನ್ ಮಾಡ್ಬೇಕಪ್ಪ ಅಂತಂದ್ರ ಚುನಾವಣೆ ನಡೆಸಬೇಕು. 2 ವರ್ಷಕ್ಕೆ ಚುನಾವಣೆ ಮಾಡಬೇಕು. 2 ವರ್ಷ ಆದ ನಂತರ ಕಂಪ್ಲೀಟ್ ಆಗಿ ಮತ್ತೆ ಆಗಿ ಏನಪ್ಪಾ ಅಂದ್ರ ಎಲೆಕ್ಷನ್ ನಡೀತದ. ಅದು 5 ವರ್ಷಕ್ಕೆ ಎಲೆಕ್ಷನ್ ನಡೀತೈತಿ. ಅರ್ಥ ಆಯ್ತು? ನೆಕ್ಸ್ಟ್ ಪರಿಚ್ಛೇದ 5 ಏನ್ ಹೇಳ್ತದ ಅಂತಂದ್ರ ಪರಿಚ್ಛೇದ 4ರ ಅಡಿಯಲ್ಲಿ ರಚನೆಯಾದ ರಾಜ್ಯ ವಿಧಾನಸಭೆಯ ಹಿಂದಿನ ರಾಜ್ಯ ವಿಧಾನಸಭೆಯ ಮುಂದುವರಿಕೆಯಲ್ಲ. ಪರಿಚ್ಛೇದ 3ರಲ್ಲಿ ಉಲ್ಲೇಖಿಸಲಾಗಿರುವ ಸದನದ ವಿಸರ್ಜನೆಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಈ ವಿಧಾನಸಭೆಗೆ ಅನುಭವಿಸುತ್ತದೆ. ಅರ್ಥ ಆಯ್ತಾ? ಸೊ ಮುಂದಿನ ಅಂತಂದಲ್ಲ 5 ವರ್ಷಕ್ಕೆ ನಡೆಸುವಂಗಿಲ್ಲ. ಇವ್ರ ಬರೀ ಏನಪ್ಪಾ ಅಂದ್ರೆ 2 ವರ್ಷಕ್ಕೆ ಮಾತ್ರ ನಡೆಸುವಂತದ್ದು. ನೆಕ್ಸ್ಟ್ ಯಾವ್ದು ಟಾಪಿಕ್ ಅಂದ್ರೆ ಇದ್ರೊಳಗಡೆ ಇನ್ನೊಂದೇನಪ್ಪಾ ಅಂದ್ರೆ ಮತ್ತೊಂದು ಮಸೂದೆಯನ್ನ ಪಾಸ್ ಮಾಡಿರ್ತಾರೆ. ಮತ್ತೊಂದು ಮಸೂದೆಯನ್ನ ಹೊರಡಿಸಿರ್ತಾರೆ. ಏನಪ್ಪಾ? ಸಂವಿಧಾನ ತಿದ್ದುಪಡಿ ಮಸೂದೆಗೆ ಪೂರಕವಾಗಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆಗಳ ತಿದ್ದುಪಡಿ ಮಸೂದೆ 2024 ಕೇಂದ್ರ ಸರ್ಕಾರ ಮಂಡಿಸಿದೆ. ಸೊ ಏನಪ್ಪಾ ಅಂದ್ರೆ ಕೇಂದ್ರಾಡಳಿತ ಸಂವಿಧಾನ ತಿದ್ದುಪಡಿ ಪೂರ್ವಕವಾಗಿ ಏನಪ್ಪಾ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಕ್ಕೂ ಸಂಬಂಧಪಟ್ಟಂತ ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಕಾಯ್ದೆಗಳನ್ನ ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆ ತಿದ್ದುಪಡಿ ಮಸೂದೆ 2024 ಅಂತಂದ ಹೇಳಿ ಕೇಂದ್ರ ಸರ್ಕಾರ ಏನಪ್ಪಾ ಅಂದ್ರೆ ಮಂಡಿಸಿರ್ತದೆ. ಲೋಕಸಭೆ ಚುನಾವಣೆಯ ಸಂದರ್ಭದೊಳಗಡೆ ಕೇಂದ್ರಾಡಳಿತ ಏನಪ್ಪಾ ಆ ಒಂದು ಮಸೂದೆ ಒಳಗಡೆ ಏನೈತಂದ್ರ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನ ಸಭೆಗಳಿಗೂ ಚುನಾವಣೆ ನಡೆಸಲು ಅನುವು ಮಾಡುವುದಕ್ಕಾಗಿ ಈ ಮಸೂದೆಯು 1963ರ ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ಕಾಯ್ದೆ, ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶ ಸರ್ಕಾರ ಕಾಯ್ದೆ 1991 ಮತ್ತೆ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನಾ ಕಾಯ್ದೆ 2019 ತಿದ್ದುಪಡಿ ಮಾಡಲು ಪ್ರಸ್ತಾಪಿಸುತ್ತದೆ. ಏನ್ ಮಾಡ್ತದಪ್ಪ ಅಂತಂದ್ರ ಇಲ್ಲಿ ಕೇಂದ್ರ ಸರ್ಕಾರ ಹೊಸದಾಗಿ ಇಲ್ಲಿ ಏನಪ್ಪಾ ಕೇಂದ್ರಾಡಳಿತ ಪ್ರದೇಶಕ್ಕೂ ಏನಪ್ಪಾ ಅಂದ್ರೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕಾಯ್ದೆ ತಿದ್ದುಪಡಿ ಮಸೂದೆ 2024 ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಹೊರಡಿಸ್ತದ್ರಿ. ಸೊ ಏನಪ್ಪಾ ಈ ಮಸೂದೆ ಒಳಗಡೆ ಏನೈತಿ ಅಂತಂದ್ರ ಲೋಕಸಭೆ ಏನ್ ಚುನಾವಣೆ ಆಗ್ತದಲ್ಲ, ಈ ನೆಕ್ಸ್ಟ್ ಏನ್ ಸಾರ್ವತ್ರಿಕ ಚುನಾವಣೆ ಆಗ್ತೈತಿ, ಆ ಚುನಾವಣೆ ಒಳಗಡೆ ಕೇಂದ್ರಾಡಳಿತ ಪ್ರದೇಶಗಳಿಗೂ ಆ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತ ವಿಧಾನಸಭೆಗಳಿಗೂ ಏನಪ್ಪಾ ಅಂದ್ರೆ ಚುನಾವಣೆ ನಡೆಸೋಕ ಅವಕಾಶ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡುವುದಾಗಿ ಏನಪ್ಪಾ ಅಂದ್ರೆ ಈ ಮಸೂದೆ ಒಳಗಡೆ ಐತಿ. ಅದಕ್ಕಾಗಿ ಆ ಅವಕಾಶ ಮಾಡುವುದಕ್ಕಾಗಿ ಕೆಲವೊಂದಿಷ್ಟು ಕಾಯ್ದೆಗಳು ಬರ್ತವೆ. ಯಾವಪ್ಪ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಸರ್ಕಾರ ಕಾಯ್ದೆ 1963, ಕೇಂದ್ರಾಡಳಿತ ಪ್ರದೇಶ ಸರ್ಕಾರ ಕಾಯ್ದೆ 1963, ದೆಹಲಿ ರಾಷ್ಟ್ರ ರಾಜಧಾನಿ ಪ್ರದೇಶ ಸರ್ಕಾರ ಕಾಯ್ದೆ 1991, ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನಾ ಕಾಯ್ದೆ 2019. ಈ ಒಂದು 3 ಕಾಯ್ದೆಗಳಿಗೆ ಏನಪ್ಪಾ ಅಂದ್ರೆ ತಿದ್ದುಪಡಿ ಮಾಡಲು ಏನಪ್ಪಾ ಅಂತಂದ್ರೆ ಪ್ರಸ್ತಾಪಿಸಿರ್ತಾರ್ರಿ. ತಿದ್ದುಪಡಿ ಮಾಡಲು ಏನಂತಂದ್ರ ಪ್ರಸ್ತಾಪಿಸಿರ್ತಾರ. ಸೊ ಒಟ್ಟಾರೆ ಏನ್ ಹೇಳ್ಬೇಕಪ್ಪ ಅಂತಂದ್ರ ಮುಂದಿನ ದಿನದಲ್ಲಿ ರಾಷ್ಟ್ರಪತಿಯವರ ಸಿಗ್ನೇಚರ್ ಆದ ನಂತರ ಈ ಒಂದು ಕಾಯ್ದೆ ಏನಾಗ್ತದಪ್ಪ ಅಂದ್ರೆ ಭಾರತದಲ್ಲಿ ಜಾರಿಗೆಯನ್ನ ಬರ್ತದ. ಅರ್ಥ ಆಯ್ತಾ? ಸೊ ಇದು ತುಂಬಾ ಸಾಕಷ್ಟು ಜನ ಹೇಳ್ತಾರ್ರಿ ಏನಪ್ಪಾ ಅಂತಂದ್ರೆ ಇದೊಂದು ತುಂಬಾ ಅನುಕೂಲವಾಗುವಂತ ಒಂದು ಕಾಯ್ದೆ ಅಂತ ಹೇಳ್ತಾರ. ಅದ ಸಾಧಕ ಬಾಧಕಗಳನ್ನ ನಾವು ಮುಂದಿನ ದಿನಗಳಲ್ಲಿ ನಾವು ನೋಡೋಣ.
ತಿಳಿತಾ? ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಈ ಒಂದು ತರಗತಿ ಆಗಿರ್ತದೆ, ಈ ಒಂದು ವಿಡಿಯೋದಲ್ಲಿ ಸಿಗುವಂತ ಮಾಹಿತಿ ಆಗಿರ್ತದೆ. ಸೊ ವಿಡಿಯೋ ದಯವಿಟ್ಟು ಇಷ್ಟ ಆದ್ರ ದಯವಿಟ್ಟು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಜಾಸ್ತಿ ಜನರಿಗೆ ವಿಡಿಯೋನ ತಲುಪಿಸುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಸೋ ಮಚ್.